ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ 10 ವಿದ್ಯಾರ್ಥಿಗೂ ಸ್ವಾಗತ. ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿ ಇದ್ವಿ. ಈ ಚಾಪ್ಟರ್ನ ಲಾಸ್ಟ್ ಎಕ್ಸಸೈಸ್ನ ಈ ವಿಡಿಯೋಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಎಕ್ಸಸೈಸ್ ಸ್ವಲ್ಪ ಲೆಂತಿ ಇರೋದ್ರಿಂದ ಇದನ್ನ 3 to 4 ಪಾರ್ಟ್ಸ್ ಅಲ್ಲಿ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಆ 4 ಪಾರ್ಟ್ಸ್ ಅಲ್ಲಿ ವಿ ಆರ್ ಸಾಲ್ವಿಂಗ್ ದ ಫಸ್ಟ್ ಪಾರ್ಟ್ ಟುಡೇ. ಲೆಟ್ಸ್ ಸ್ಟಾರ್ಟ್ ಸಾಲ್ವಿಂಗ್ ದ ಫಸ್ಟ್ ಪಾರ್ಟ್ ಆಫ್ ಕ್ವೆಶ್ಚನ್ಸ್ ಆಫ್ ಎಕ್ಸಸೈಸ್ 6.3. State which pair of triangles in the figure 6.34 are similar. Write the similarity criterion used by you for answering the question and also write the pair of similar triangles in the symbolic form. ನಾವು ಇದುವರೆಗೂ ಸಿಮಿಲಾರಿಟಿ ಬಗ್ಗೆ ಏನೇನು ಕಲ್ತಿದೀವೋ ಅದೆಲ್ಲದನ್ನು ಈ ಕ್ವೆಶ್ಚನ್ ಅಲ್ಲಿ ಅಪ್ಲೈ ಮಾಡಬೇಕು. ಓಕೆ, ವಿತೌಟ್ ವೇಸ್ಟಿಂಗ್ ಫರ್ದರ್ ಟೈಮ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ ಏನ್ ಹೇಳ್ತಿದ್ದಾರೆ, ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಪಿ ಕ್ಯೂ ಆರ್ ನಾವ್ ಎಲ್ಲಿ ಹುಡುಕ್ತಾ ಇದೀವಿ ಅಂತ ಫಸ್ಟ್ ಬರಿಬೇಕು. ಕರೆಕ್ಟಾ? ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಪಿ ಕ್ಯೂ ಆರ್ ನಮಗೆ ಅವೈಲೇಬಲ್ ಇರೋ ಡೇಟಾ ಬಂದು ಆಂಗಲ್ಸ್. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರಬೇಕು ಸಿಮಿಲರ್ ಆಗ್ಬೇಕಂದ್ರೆ. ಲೆಟ್ಸ್ ಕಂಪೇರ್ ದ ಕರೆಸ್ಪಾಂಡಿಂಗ್ ಆಂಗಲ್ಸ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ನಾನು ಕಂಪೇರ್ ಮಾಡಿದಾಗ ಆಂಗಲ್ ಎ ತಗೋತೀನಿ ಫಸ್ಟ್. ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ನಾನು ಆಂಗಲ್ ಎ ತಗೋತೀನಿ. ಆಂಗಲ್ ಎ 60. ಆಂಗಲ್ ಎಗೆ ಕರೆಸ್ಪಾಂಡಿಂಗ್ ಆಗಿರೋದು ಆಂಗಲ್ ಪಿ. ಸೊ ಪಿ ಇಸ್ ಆಲ್ಸೋ 60 ಡಿಗ್ರಿ. ದೇರ್ಫೋರ್ ಇಲ್ಲಿ ಬರೀತೀನಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ. ಅದೇ ತರ ಮಿಕ್ಕಿದ ಎರಡು ನೀವು ನೋಡಿ, ಬಿ ಗೆ ಕರೆಸ್ಪಾಂಡಿಂಗ್ ಆಂಗಲ್ ಯಾವುದು? ಬಿ ಗೆ ಕರೆಸ್ಪಾಂಡಿಂಗ್ ಕ್ಯೂ. ಬೋತ್ ಆರ್ ಈಕ್ವಲ್ ಟು 80 ಡಿಗ್ರಿ. ದೇರ್ಫೋರ್ angle B is equal to angle Q because both are 80 degree. ಉಳಿದಿರೋದು ಯಾವುದು? C. ಆ ಕಡೆ ಉಳಿದಿರೋದು ಯಾವುದು? R. ಎರಡೂನು 40 ಡಿಗ್ರಿ ಇದೆ. therefore all these are equal. ನಮಗೆ ಸಿಮಿಲರ್ ಅಂತ ಗೊತ್ತಾಗೋಯ್ತು ಬಿಕಾಸ್ ಆಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಸೊ ನಾವಿಲ್ಲಿ ಏನೇನು ಕನ್ಸಿಡರ್ ಮಾಡಿದೀವಿ? ಇಲ್ಲಿ ಕನ್ಸಿಡರ್ ಮಾಡಿರೋದು ಆಂಗಲ್, ಇಲ್ಲಿರೋದು ಆಂಗಲ್ ಅಂಡ್ ಇಲ್ಲಿರೋದು ಕೂಡ ಆಂಗಲ್. therefore ಕನ್ಕ್ಲೂಷನ್ ಕೊಟ್ಬೋಣ ಈಗ. therefore by ಎ ಕ್ರೈಟೀರಿಯಾ, ಟ್ರಿಪಲ್ ಎ ಕ್ರೈಟೀರಿಯಾ. ಓಕೆ, ನಾವು ಆಕ್ಚುಲಿ ಇಲ್ಲಿ ಎರಡು ಆಗಿದ ತಕ್ಷಣನೇ ಕರೆಸ್ಪಾಂಡಿಂಗ್ ಸಿಮಿಲರ್ ಆಗಿತ್ತು. ಬಟ್ ಸ್ಟಿಲ್ ವಿ ಕನ್ಕ್ಲೂಡೆಡ್ ಎವ್ರಿಥಿಂಗ್. ಎಲ್ಲಾನು ತಗೊಂಡು ಕನ್ಕ್ಲೂಡ್ ಮಾಡ್ತಾ ಇದೀವಿ. ಟ್ರಯಾಂಗಲ್ಸ್ ನ ಸಿಂಬಲ್ ಅಲ್ಲಿ ಬರೀಬೇಕು. ಸೊ ಫಸ್ಟ್ ಟ್ರಯಾಂಗಲ್ ಏನು ರೂಲ್ಸ್ ಇಲ್ಲ, ಹಂಗೆ ಬರೀರಿ ಸಿಮಿಲರ್ ಟು ಟ್ರಯಾಂಗಲ್. ಸೆಕೆಂಡ್ ರೂಲ್ ಬರಿಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿರಿ. ಎ ನಿಮಗೆ ವರ್ಟಿಸಸ್ ಏನ್ ಕಾಣಿಸ್ತಾ ಇದೆಯೋ ಅದರ ಕರೆಸ್ಪಾಂಡಿಂಗ್ ಆಂಗಲ್ಸ್ ನ ಮ್ಯಾಚ್ ಮಾಡ್ಬಿಟ್ಟು ಬರೀ. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ. ಸೊ ಕರೆಸ್ಪಾಂಡಿಂಗ್ ಆಗಿ ಇಲ್ಲಿ ಪಿ ಬರಿತೀನಿ. ಆಂಗಲ್ ಬಿ ಈಕ್ವಲ್ಸ್ ಆಂಗಲ್ ಕ್ಯೂ. ಸೊ ಇಲ್ಲಿ ಕ್ಯೂ ಬರಿತೀನಿ. ಆಂಗಲ್ ಸಿ ಈಕ್ವಲ್ಸ್ ಆಂಗಲ್ ಆರ್. ದೇರ್ಫೋರ್ ಇಲ್ಲಿ ಆರ್ ಬರಿತೀನಿ. ದೇರ್ಫೋರ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ಅವರು ಸೈಡ್ಸ್ ನ ಕೊಟ್ಟಿದ್ದಾರೆ. ಓಕೆ, ಸೊ ಸೈಡ್ಸ್ ನ ಮ್ಯಾಚ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು ಬಿಕಾಸ್ ಇದರಲ್ಲಿ ನಮಗೆ ಎರಡು ತರ ಬರುತ್ತೆ. ಒಂದು ಲಾಜಿಕಲ್ ಥಿಂಕಿಂಗ್ ಯೂಸ್ ಮಾಡ್ಕೊಂಡು ಮಾಡೋದು, ಇನ್ನೊಂದು ಶೇಪ್ ನ ಕರೆಸ್ಪಾಂಡಿಂಗ್ ಆಗಿ ಮ್ಯಾಚ್ ಮಾಡ್ಕೊಂಡು ಮಾಡೋದು. ಓಕೆ, ಸ್ಟಾರ್ಟ್ ಮಾಡೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಪಿ ಕ್ಯೂ ಆರ್ ಫಸ್ಟ್ ಲಾಜಿಕಲ್ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಎ ಬಿ 2 ಇದೆ. ಎಲ್ಲೇ ನೋಡಿದ್ರು ನೀವು 2ಗೆ ಕರೆಸ್ಪಾಂಡಿಂಗ್ ಆಗಿ ಮ್ಯಾಚ್ ಆಗೋ ನಂಬರ್ ಇಲ್ಲಿ ಎರಡು ಆಪ್ಷನ್ ಇದೆ. ಓಕೆ, 6 ಇದೆ, 4 ಇದೆ. ಸೊ ಯಾವ್ದಾದ್ರು ಒಂದು ಮ್ಯಾಚ್ ಆಗ್ಬೇಕು. ಓಕೆ, ನಾನು 4 ನ ಚೂಸ್ ಮಾಡ್ತೀನಿ ಸದ್ಯಕ್ಕೆ, ಒಂದು ಇನ್ಸ್ಟೆನ್ಸ್. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ 3 ಇದೆ. 3 ನ ಈಸಿಯಾಗಿ ಯಾವ್ದಕ್ಕೆ ಮ್ಯಾಚ್ ಮಾಡ್ಬೋದು? 6 ಮ್ಯಾಚ್ ಮಾಡ್ಬೋದು. ಸೊ ಸಪೋಸ್ ನಾನು 2 and 4 ಆ ಸೈಡ್ಸ್ ರೇಷಿಯೋ ತಗೊಂಡ್ರೆ ರೇಷಿಯೋ ಏನ್ ಬರುತ್ತೆ? 1/2 ಬರುತ್ತೆ. 3 and 6 ತಗೊಂಡ್ರು 1/2 ಬರುತ್ತೆ. ನಮ್ ಇಂಟೆನ್ಷನ್ ಇರೋದಿದೆ, ಅದೇನೆ ಕರೆಸ್ಪಾಂಡಿಂಗ್ ಸೈಡ್ಸ್ ನ ಸೇಮ್ ರೇಷಿಯೋ ಬರೋ ತರ ಮಾಡ್ಬೇಕು. ಅಂಡ್ ಉಳ್ದಿರೋದು ಯಾವುದು? 2.5. 2.5 ಉಳ್ದಿರೋದು ಇಲ್ಲಿ 5. ಆಬ್ವಿಯಸ್ಲಿ 2.5 ಇಂಟು 2, 5 ಹಾಫ್ 2.5. ಈ ತರ ಲಾಜಿಕಲ್ ಆಗಿ ಯೋಚನೆ ಮಾಡೋದು. ಇಲ್ಲ ನನಗೆ ಲಾಜಿಕ್ ಇಷ್ಟ ಇಲ್ಲ, ನನಗೆ ಕರೆಕ್ಟ್ ಆಗಿ ಶೇಪ್ ಪ್ರಕಾರ ಹೋಗ್ತೀನಿ ಅಂದ್ರೆ ಸಿಂಪಲ್ ನೋಡಿ, ಎ ಬಿ ಸಿ ಹಂಗೆ ಇಟ್ಕೊಳ್ಳಿ, ಒಂದು ಟ್ರಯಾಂಗಲ್ ಹಂಗೆ ಇಟ್ಕೊಳ್ಳಿ. ಈಗ ಇದೇ ತರ ಶೇಪ್ ಬರೋವರೆಗೂ ಇನ್ನೊಂದು ಡಯಾಗ್ರಾಮ್, ಇನ್ನೊಂದು ಟ್ರಯಾಂಗಲ್ ನ ನೀವು ಟಿಲ್ಟ್ ಮಾಡ್ತಾ ಇರಿ. ಓಕೆ, ನಾನು ಒಂದು ಸರಿ ಟಿಲ್ಟ್ ಮಾಡಿದ್ರೆ ಕ್ಯೂ ಮೇಲ್ಗಡೆ ಹೋಗುತ್ತೆ, ಆರ್ ಈ ಕಡೆ ಬರುತ್ತೆ, ಪಿ ಈ ಕಡೆ ಬರುತ್ತೆ. ಕರೆಕ್ಟಾ? ಸೊ ಕ್ಯೂ ಆರ್ ಹೆಂಗಿರ್ಬೇಕು? ಸ್ವಲ್ಪ ದೂರ ಮಾಡಿದೀನಿ. ಕ್ಯೂ ಆರ್ ಈ ತರ ಬರುತ್ತೆ, ಒಂದು ಸ್ವಲ್ಪ ಸ್ಟ್ರೈಟ್ ಆಗಿ ಬರುತ್ತೆ. ಅಂಡ್ ಇನ್ನೊಂದು ಆಬ್ವಿಯಸ್ಲಿ ಆರ್ ಪಿ ಹಿಂಗೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಪಿ ಕ್ಯೂ, ಕ್ಯೂ ಪಿ ಅಥವಾ ಪಿ ಕ್ಯೂ ಇಲ್ಲಿ ಬರುತ್ತೆ. ಈಗ ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಬರೀರಿ. ಕ್ಯೂ ಆರ್ ಏನಿದೆ? ಕ್ಯೂ ಆರ್ ಇಸ್ ಸಪೋಸ್ ಟು ಬಿ 4. ಆರ್ ಪಿ ಏನಿದೆ? ಆರ್ ಪಿ ಇಸ್ ಸಪೋಸ್ ಟು ಬಿ 5. ಕ್ಯೂ ಪಿ ಏನಿದೆ? ಕ್ಯೂ ಪಿ ಸಪೋಸ್ ಟು ಬಿ 6. ಈಗ ಈ ಎರಡು ಟ್ರಯಾಂಗಲ್ಸ್ ನ ಮ್ಯಾಚ್ ಮಾಡ್ಕೊಳ್ಳಿ. 2 and 4, 3 and 6 ಆರ್ ಪಿ ಸೇಮ್ ಬರುತ್ತೆ. ಓಕೆ, ಅರೆ ಎಕ್ಸ್ಪ್ಲೈನ್ ಮಾಡಿದೀನಿ, ಬೇಗ ಬರ್ದ್ಬಿಡ್ತೀನಿ. ಎ ಬಿ ತಗೋತೀನಿ. ಎ ಬಿ ಬೈ ಆ ಕಡೆ ಇರೋದೇನು? ಎ ಬಿ ಬೈ ಕ್ಯೂ ಆರ್ ತಗೋಬೇಕು. ಸೊ ಏನ್ ಬರುತ್ತೆ ನನಗೆ? 2/4 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 1/2. ನೆಕ್ಸ್ಟ್ ಅದೇ ತರ ಬಿ ಸಿ ಬರುತ್ತೆ. ಬಿ ಸಿ ಏನ್ ತಗೋಬೇಕು ನಾನು? ಪಿ ಆರ್ ತಗೋಬೇಕು, ವಿಚ್ ಇಸ್ ಈಕ್ವಲ್ ಟು 2.5 ಹೋಲ್ ಡಿವೈಡೆಡ್ ಬೈ 5. 2.5 ಹೋಗಿ 50 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 1/2.
ಲಾಸ್ಟ್ ಯಾವ್ದಿರೋದು ಉಳ್ದಿರೋದು ಎ ಸಿ ಬೈ ಪಿ ಕ್ಯೂ ತಗೋಬೇಕು, ವಿಚ್ ಇಸ್ ಈಕ್ವಲ್ ಟು 3/6, which is equal to 1/2. Since all the corresponding sides are in the same ratio, triangles are similar. ಇಲ್ಲಿ ತಗೊಂಡಿರೋದೇನು ಸೈಡ್, ಇಲ್ಲೂ ಸೈಡು. Therefore, by SSS criteria, ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ. ಇಲ್ಲೂ ಸಿಮಿಲಾರಿಟಿ ಬರಿಬೇಕಾದ್ರೆ ಹುಷಾರಾಗಿರ್ಬೇಕು. ಫಸ್ಟ್ ಟ್ರಯಾಂಗಲ್ ಏನು ರೂಲ್ಸ್ ಇಲ್ಲ, ABC ಹಂಗೆ ಬರಿತೀನಿ. ಸಿಮಿಲರ್ ಟು ಟ್ರಯಾಂಗಲ್. ಈಗ ನೋಡಿ PQR ಇದೆ, AB ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು QR, BC ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು PR ಇರಬೇಕು. QR RQ ಅದೇನ್ ಬರೆದ್ರು ಒಂದೇನೆ. ಸೊ ಇಲ್ಲಿ RP ಬರಿತೀನಿ. ಓಕೆ, AC ಗೂ ಮ್ಯಾಚ್ ಆಗ್ಬೇಕು. AC ಗೆ ಏನು PQ ಇದೆ, QP ಎಲ್ಲ ಒಂದೇ. therefore this is the correct answer. ಕ್ವಿಕ್ಲಿ ನೆಕ್ಸ್ಟ್ ಒನ್ ಹೋಗೋಣ. ಥರ್ಡ್ ಒನ್, ಇಲ್ಲೂ ಸೈಡ್ಸ್ ಕೊಟ್ಟಿದ್ದಾರೆ. ಈಗ ಸೈಡ್ಸ್ ಚೂಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಹುಷಾರಾಗಿರ್ಬೇಕು ಸೈಡ್ಸ್ ನ ಚೂಸ್ ಮಾಡ್ಬೇಕಾರೆ. ಓಕೆ, ಫಸ್ಟ್ ಅಡ್ರೆಸ್ ಬರ್ಬೋಣ. ಥರ್ಡ್ ಒನ್, ಇನ್ ಟ್ರಯಾಂಗಲ್ LMP ಅಂಡ್ ಟ್ರಯಾಂಗಲ್ DEF ಏನಾಗ್ತಿದೆ, ಎರಡರಲ್ಲೂ ನಮಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಹುಡುಕ್ಬೇಕು. ಆಬ್ವಿಯಸ್ಲಿ ಇಲ್ಲಿ ನನಗೆ 2 ಕಾಣಿಸ್ತಾ ಇದೆ. ಸೊ 2 ನ ಯಾವ್ದಕ್ಕೆ ರಿಲೇಟ್ ಮಾಡ್ತೀನಿ ನಾನು, 2 ಐ ಆಮ್ ಗೋಯಿಂಗ್ ಟು ರಿಲೇಟ್ ವಿತ್ 4. ಸೊ ಫಸ್ಟ್ ರೇಷಿಯೋ ಏನ್ ತಗೋತೀನಿ ನಾನು, MP/DE ಅಂತ ತಗೋತೀನಿ. ಓಕೆ, ಫಸ್ಟ್ MP/DE ಇದು ತಗೊಂಡ್ರೆ ಏನ್ ಯೂಸು, 2/4 ಬರುತ್ತೆ, ವಿಚ್ ಕಮ್ಸ್ ಔಟ್ ಟು ಬಿ 1/2. ಸೊ ಇದೇ ತರ 1/2 ಯಾವ್ದಾರ ಮ್ಯಾಚ್ ಆಗೋದಿದ್ಯಾ, 3 ಇದೆ 6 ಇದೆ. ಸೊ ನೆಕ್ಸ್ಟ್ ರೇಷಿಯೋ ಏನ್ ತಗೋತೀನಿ, ಕರೆಸ್ಪಾಂಡಿಂಗ್ ಆಗಿ LP/DF ಅಂತ ತಗೋತೀನಿ, ವಿಚ್ ಕಮ್ಸ್ ಔಟ್ ಟು ಬಿ 3/6, ವಿಚ್ ಇಸ್ ಈಕ್ವಲ್ ಟು 1/2. ಉಳ್ದಿರೋದು ಯಾವುದು, ಉಳ್ದಿರೋದು LM. DEF ಅಲ್ಲಿ ಉಳ್ದಿರೋದು ಯಾವುದು, ಉಳ್ದಿರೋದು EF. ಸೊ ಇದೆರಡು ತಗೊಂಡಾಗ 2.7 ಡಿವೈಡೆಡ್ ಬೈ 5 ಬರುತ್ತೆ. ನೀವು ಏನೇ ಮಾಡಿದ್ರು 2.7 ಇದೆ ಇಲ್ಲಿ. ಸೊ ನೀವು ಡಿವೈಡ್ ಮಾಡಕ್ ಆಗಲ್ಲ. therefore ನೋಡಿ, ಎಲ್ಲಾ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ರೇಷಿಯೋ ಇಲ್ಲ. ಎರಡು 1/2 ಇದೆ, ಒಂದು 2.7/5 ಇದೆ. ಸೊ ನಾವು ಇದನ್ನ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇಲ್ಲೇ ಇರೋದ್ರಿಂದ ವಿ ಕ್ಯಾನ್ ಕನ್ಕ್ಲೂಡ್ ಬೈ ಟೆಲ್ಲಿಂಗ್ therefore triangle LMP is not similar to triangle DEF. ವೆರಿ ಸಿಂಪಲ್. ರೀಸನ್ ಏನ್ ಬರೀತೀರಾ, ಸಿನ್ಸ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ನಾಟ್ ಇನ್ ದ ಸೇಮ್ ರೇಷಿಯೋ. ಓಕೆ, ಥರ್ಡ್ ಒನ್ ತುಂಬಾ ಸಿಂಪಲ್ ಆಗಿತ್ತು, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ವಿಲ್ ಗೋ ಟು ದ ಫೋರ್ತ್ ಒನ್. ಏನ್ ಹೇಳ್ತಿದ್ದಾರೆ ನೋಡಿ, ಈಗ ಕಾಂಬಿನೇಷನ್. ಫಸ್ಟ್ 3 ಒಂದ್ರಲ್ಲಿ ಬರೀ ಆಂಗಲ್ ಇತ್ತು, ಎರಡರಲ್ಲಿ ಬರೀ ಸೈಡ್ಸ್ ಬಗ್ಗೆ ಇತ್ತು. ಈಗ ದಿಸ್ ಇಸ್ ಅ ಕಾಂಬಿನೇಷನ್. ಸೊ ಕ್ರೈಟೀರಿಯಾಸ್ ಯಾವ್ದೋ ಕಾಂಬಿನೇಷನ್ ಇರುತ್ತೆ, ಅದನ್ನೇ ನಾವು ಯೂಸ್ ಮಾಡ್ಬೇಕಿಲ್ಲಿ. ಓಕೆ, ಸ್ಟಾರ್ಟ್ ಮಾಡೋಣ. ಫೋರ್ತ್ ಕ್ವೆಶನ್, ಫಸ್ಟ್ ಅಡ್ರೆಸ್ ಬರೆಯೋಣ. ಇನ್ ಟ್ರಯಾಂಗಲ್ LMN ಅಂಡ್ ಟ್ರಯಾಂಗಲ್ PQR. ಈಗ ನೋಡಿ, ಕಾಂಬಿನೇಷನ್ ಇರೋದು ನಮಗೆ SAS ಇದೆ, ಕರೆಕ್ಟಾ? ಸೊ SAS ನ ಯೂಸ್ ಮಾಡಕ್ ಟ್ರೈ ಮಾಡೋಣ, ಏನಾದ್ರು ಮಾಡಿ. ಈಗ ಫಸ್ಟ್ ನನಗೆ ಕೊಟ್ಟಿರೋ ಆಂಗಲ್, ಗೊತ್ತಿರೋ ಆಂಗಲ್ ಯಾವುದು, ನನಗೆ ಗೊತ್ತಿರೋ ಆಂಗಲ್ ಬಂದು 70 ಡಿಗ್ರಿ. ಓಕೆ, ಸೊ M 70 ಡಿಗ್ರಿ ಇದೆ. ಅದೇ 70 ಡಿಗ್ರಿ ಇಲ್ಲೂ ಇದೆ, Q ಅಂತ ಇದೆ, ಕರೆಕ್ಟಾ? ಸೊ ಫಸ್ಟ್ ಏನ್ ಬರಿತೀನಿ, ಆಂಗಲ್ LMN ಇಸ್ ಈಕ್ವಲ್ ಟು ಆಂಗಲ್ PQR ಅಂತ ಬರಿತೀನಿ. ಬೋತ್ ಆರ್ ಈಕ್ವಲ್ ಟು 70 ಡಿಗ್ರಿ. ಒಂದ್ ಆಂಗಲ್ ಆಗೋಯ್ತು. ಒಂದ್ ಆಂಗಲ್ ಬಿಟ್ಟಿನ ಎರಡು ಸೈಡ್ ಕರೆಸ್ಪಾಂಡಿಂಗ್ ರೇಷಿಯೋ ಸೇಮ್ ಇರಬೇಕು ಅಲ್ವಾ? ಸೊ ಫಸ್ಟ್ MN ಚೂಸ್ ಮಾಡ್ತೀನಿ. ಅಂಡ್ ಈಸಿಯಾಗಿ ಗೊತ್ತಾಗ್ತಿದೆ ದಟ್ MN/PQ ತಗೊಂಡ್ರೆ ಏನ್ ಬರುತ್ತೆ ನಂಗೆ, MN/PQ ತಗೊಂಡ್ರೆ 2.5 ಡಿವೈಡೆಡ್ ಬೈ 5 ಬರುತ್ತೆ. 1 ಡೆಸಿಮಲ್ ತೆಗಿತೀನಿ, 0 ಬರುತ್ತೆ. 25 1s 25 2s 1/2 ಇದೆ. ಈಗ ಸಪೋಸ್ ನೆಕ್ಸ್ಟ್ ಸೈಡ್ ನಾನು ತಗೊಂಡು 1/2 ಬಂದ್ರೆ SAS ಇಂದ ಆಗ್ಬಿಡುತ್ತೆ. ಓಕೆ, ಈಗ ಇನ್ಕ್ಲೂಡೆಡ್ ಆಂಗಲ್ SAS ಅಂದ್ರೆ ಎರಡು ಸೈಡ್ ಮಧ್ಯ ಇನ್ಕ್ಲೂಡ್ ಆಗಿರೋ ಆಂಗಲ್. ಓಕೆ, ಒಂದು ಇನ್ಕ್ಲೂಡ್ ಆಗಿರೋ ಸೈಡ್ ತಗೊಂಡಿದ್ದೀನಿ, ಉಳ್ದಿರೋದು ಯಾವುದು LM. ಸೊ ನೆಕ್ಸ್ಟ್ LM ತಗೋಬೇಕು. ಇಲ್ಲೂ ಅಷ್ಟೇ, ಇಲ್ಲೇನ್ ತಗೊಂಡಿದ್ದೀನಿ, ಇಲ್ಲಿ 5 ಆಗೋಯ್ತು, PQ ಆಗೋಯ್ತು, ಉಳ್ದಿರೋದೇನು QR. ಸೊ LM/QR ತಗೊಂಡ್ರೆ ಏನ್ ಬರುತ್ತೆ, 5/10 ಬರುತ್ತೆ. 5 1s 5 2s. therefore ಏನ್ ಗೊತ್ತಾಯ್ತು ಇದರಿಂದ, ಸೈಡ್ ಆಂಗಲ್ ಸೈಡ್, ಕರೆಕ್ಟಾ? ಸೊ ಬೈ SAS ಕ್ರೈಟೀರಿಯಾ ಏನ್ ಗೊತ್ತಾಗ್ತಿದೆ, ಟ್ರಯಾಂಗಲ್, ಫಸ್ಟ್ ಟ್ರಯಾಂಗಲ್ ಏನು ರೂಲ್ಸ್ ಇಲ್ಲ, LMN ಅಂತ ಬರಿತೀನಿ. ಸಿಮಿಲರ್ ಟು ಟ್ರಯಾಂಗಲ್, ಸೆಕೆಂಡ್ ಟ್ರಯಾಂಗಲ್ ಹುಷಾರಾಗಿರ್ಬೇಕು. LM ಇಸ್ ಸಿಮಿಲರ್ ಟು QR. MN is similar to PQ. ಓಕೆ, LM ಆಯ್ತು, MN is similar to PQ. ಸೊ ಇಲ್ಲಿ ಒಂದು ಚಿಕ್ಕ ಚೇಂಜ್ ಮಾಡ್ಬೇಕು. ನಾನು ಏನ್ ಮಾಡ್ಬೇಕು, ಇನ್ನೊಂದ್ಸರಿ ಬರಿತೀನಿ. ಟ್ರಯಾಂಗಲ್ LMN ಸಿಮಿಲರ್ ಟು QR ಅಲ್ವಾ, ಅದನ್ನ RQ ಅಂತ ಬರಿತೀನಿ. ಸೊ ಉಳ್ದಿರೋದೇನು ಇಲ್ಲಿ, RQP. ಈಗ ಚೆಕ್ ಮಾಡೋಣ. LM/RQ ತಗೊಂಡಿದ್ದೆ, ಸೊ ಅದು ಕರೆಕ್ಟ್ ಆಗಿ ಬರ್ದಿದ್ದೀನಿ.
ನೆಕ್ಸ್ಟ್ MN ಬೈ QP, PQ ಇರಬೇಕು, ಅದು ಇದೆ. ನೆಕ್ಸ್ಟ್ LN ಬೈ RP ಇರಬೇಕಿತ್ತು, ಅದು ಕರೆಕ್ಟ್ ಆಗಿದೆ. therefore this is the correct answer, correct way of representing similar triangles. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ, ಬಟ್ ಏನಿದೆ ನಿಮ್ಗೆ ಅರ್ಥ ಆಗೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಫಿಫ್ತ್ ಒನ್ ನೋಡೋಣ. ಸೇಮ್ ತಿರ್ಗಾ ಕಾಂಬಿನೇಷನ್ ಕೊಟ್ಟಿದ್ದಾರೆ ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ DFE. ಫಸ್ಟ್ ಆಸ್ ಇಟ್ ಈಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇರೋದ್ರಿಂದ ಫಸ್ಟ್ ಆಂಗಲ್ ನೋಡ್ಬೋಣ, ಆಮೇಲೆ ಕರೆಸ್ಪಾಂಡಿಂಗ್ ಸೈಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಆಂಗಲ್ A ಇದೆ ಇಲ್ಲಿ ಆಂಗಲ್ F ಇದೆ. ಓಕೆ, ಸೊ ಆಬ್ವಿಯಸ್ಲಿ ಫಸ್ಟ್ ಅದನ್ನು ಬರೆದು ಬಿಡ್ತೀನಿ. ಆಂಗಲ್ BAC ಇಸ್ ಈಕ್ವಲ್ ಟು ಆಂಗಲ್ DFE. ಈ ಆಂಗಲ್ ತಗೊಂಡಿದ್ದೀನಿ ಅಂದ್ರೆ ಅದರ ಇನ್ಕ್ಲೂಡೆಡ್ ಅಂದ್ರೆ ಆಚೆ ಕಡೆ ಆ ಆಂಗಲ್ ಇನ್ಕ್ಲೂಡ್ ಮಾಡಿರೋ ಸೈಡ್ಸ್ ನಾನು ತಗೋಬೇಕು. AB ಅಲ್ಲಿ ನನಗೆ ABC ಅಲ್ಲಿ ನನಗೆ AB ಸೈಡ್ ಕಾಣ್ತಾ ಇದೆ, ಸೊ AB ಅಂತ ತಗೋತೀನಿ. ಡಿವೈಡೆಡ್ ಬೈ, ನೋಡಿ ವ್ಯಾಲ್ಯೂ 2.5 ಇದೆ, ಸೊ 2.5 ಮ್ಯಾಚ್ ಮಾಡೋ ವ್ಯಾಲ್ಯೂ ಇಲ್ಲಿದೆ, ಯಾವ್ದಾದ್ರು ಇಲ್ಲಿದೆ, ದಟ್ ಇಸ್ 5. ಓಕೆ, ಸೊ ನಾನೇನ್ ತಗೋತೀನಿ ಈಗ AB ಬೈ DF ಅಂತ ತಗೋತೀನಿ. ಏನ್ ಬರುತ್ತೆ 2.5 ಡಿವೈಡೆಡ್ ಬೈ 5, ಇಲ್ಲೊಂದು 0, ಡೆಸಿಮಲ್ ತೆಗಿತೀನಿ, 0 ಬರುತ್ತೆ. 25 1s 25 2s, ಸೊ ರೇಷಿಯೋ ಏನ್ ಬಂತು 1/2 ಬಂತು. ನೆಕ್ಸ್ಟ್ ಇಲ್ಲಿ ಇನ್ಕ್ಲೂಡ್ ಮಾಡ್ತಿರೋ ಸೈಡ್ ಯಾವುದು AC, ಸೊ AC ತಗೋತೀನಿ. ಡಿವೈಡೆಡ್ ಬೈ ಇಲ್ಲಿ ಉಳ್ದಿರೋ ಸೈಡ್ ಯಾವುದು, ಉಳ್ದಿರೋದು EF ಅಂತ ತಗೋತೀನಿ. ಸೊ ಈ ರೇಷಿಯೋ ತಗೊಂಡಾಗ AC ವ್ಯಾಲ್ಯೂ ಗೊತ್ತಾ ನಿಮಗೆ, ಗೊತ್ತಿಲ್ಲ, ಕರೆಕ್ಟ್. ಸೊ AC ಹಂಗೆ ಬರಿಬೇಕು. ಡಿವೈಡೆಡ್ ಬೈ EF ವ್ಯಾಲ್ಯೂ ಏನು 6. 1/2 ಇಲ್ಲಿದೆ, ಇಲ್ಲಿ AC ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ, ಬಟ್ AC/6 ಅಂತ ಬರ್ತಾ ಇದೆ. ರೇಷಿಯೋ ಈಕ್ವಲ್ ಇದೆಯಾ, ನೀವು ರೇಷಿಯೋ ತಗೊಂಡಾಗ ಸೇಮ್ ರೇಷಿಯೋ ಇರ್ಬೇಕು, ಅದು ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲ. therefore ಏನಂತ ಕನ್ಕ್ಲೂಡ್ ಮಾಡ್ತೀರಾ, therefore ಟ್ರಯಾಂಗಲ್ ABC is not similar to triangle DFE. ರೀಸನ್ ಏನ್ ಕೊಡ್ಬೋದು, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ನಾಟ್ ಇನ್ ದ ಸೇಮ್ ರೇಷಿಯೋ. ಅರ್ಥ ಆಯ್ತಲ್ವಾ? ಫಿಫ್ತ್ ಒನ್ ಆಯ್ತು. ಈಗ ಲೆಟ್ಸ್ ಗೋ ಟು ದ ಲಾಸ್ಟ್ ಒನ್, ಸಿಕ್ಸ್ತ್ ಒನ್. ಏನ್ ಹೇಳ್ತಿದ್ದಾರೆ ಇಲ್ಲಿ, ಈಗ ನೋಡಿ ಇಲ್ಲಿ 70 ಇದೆ, ಇಲ್ಲಿ 80 ಇದೆ, ಇಲ್ಲಿ 8 ಇದೆ, ಇಲ್ಲಿ 30 ಇದೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಗೊತ್ತಿದೆಯಾ ಅಲ್ಲಿ ನಿಮ್ಗೆ, D ಗೆ P ಕರೆಸ್ಪಾಂಡಿಂಗ್ ಗೊತ್ತಿಲ್ಲ. ಅದೇ ತರ F ಗೆ R ಕರೆಸ್ಪಾಂಡಿಂಗ್, ಇಲ್ಲಿ R ಗೊತ್ತು, ಇಲ್ಲಿ F ಗೊತ್ತಿಲ್ಲ. ಓಕೆ, ಚೆಕ್ ಮಾಡೋಣ ಒಂದ್ಸರಿ. ನೋಡಿ ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡ್ಬೋದು ಅಲ್ವಾ, ಯೂಸಿಂಗ್ ಆಂಗಲ್ ಸಮ್ ಪ್ರಾಪರ್ಟಿ. ಫಸ್ಟ್ ಟ್ರಯಾಂಗಲ್ DEF ಅಲ್ಲಿ ಏನಾಗುತ್ತೆ, DEF ಅಲ್ಲಿ ನಮ್ಗೆ ಯಾವ್ದು ಇದೆ, 70 ಡಿಗ್ರಿ ಇದೆ, 80 ಡಿಗ್ರಿ ಇದೆ, ಪ್ಲಸ್ ಆಂಗಲ್ F, ಇದು ಮೂರು ಸೇರಿ ಎಷ್ಟು ಬರಬೇಕು, 180 ಡಿಗ್ರಿ ಬರಬೇಕು. ದೇರ್ಫೋರ್ ಆಂಗಲ್ F ಎಷ್ಟಾಗುತ್ತೆ, ಇದು ಎರಡನ್ನು ಆಡ್ ಮಾಡಿ ಆ ಕಡೆ ಶಿಫ್ಟ್ ಮಾಡೋದು. 70 + 80 is 150. 150 ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 180 - 150 30 ಡಿಗ್ರಿ ಬರುತ್ತೆ. ಅದೇ ತರ ಇನ್ನೊಂದು ಯಾವ ಟ್ರಯಾಂಗಲ್ ಇದೆ, ಟ್ರಯಾಂಗಲ್ PQR. PQR ಅಲ್ಲಿ ಏನೇನಿದೆ, ಒಂದು 80 ಡಿಗ್ರಿ ಇದೆ, ಒಂದು 30 ಡಿಗ್ರಿ ಇದೆ, ಇನ್ನೊಂದು ಆಂಗಲ್ P. ಈ ಮೂರು ಸೇರಿ ಎಷ್ಟಾಗಬೇಕು, ಇಟ್ ಶುಡ್ ಬಿ 180 ಡಿಗ್ರಿ. ಸೊ 80 30 ಎಷ್ಟಾಗುತ್ತೆ, 110 ಆಗುತ್ತೆ. ಆಂಗಲ್ P is 180 - 110 which is equal to 70 ಡಿಗ್ರಿ. ಸೊ ಇದು 70 ಡಿಗ್ರಿ ಆಗುತ್ತೆ. ಇದೇನಾಯ್ತು, ದಿಸ್ ಬಿಕೇಮ್ 30 ಡಿಗ್ರಿ. ಓಕೆ, ಈಗ ಆಲ್ರೆಡಿ ಕಾಣಿಸ್ತಾ ಇದೆ ಕರೆಸ್ಪಾಂಡಿಂಗ್ ಆಂಗಲ್, ಫಸ್ಟ್ ಸಮ್ ತರ ಆಗೋಯ್ತಿದ್ದು. ಓಕೆ, ವಿತೌಟ್ ಡಿಲೇಯಿಂಗ್ ಬರ್ದ್ಬೋಣ. ಇನ್ ಟ್ರಯಾಂಗಲ್ DEF ಅಂಡ್ ಟ್ರಯಾಂಗಲ್ PQR, angle D is equal to angle P, angle E is equal to angle Q, angle F is equal to angle R. ಇಲ್ಲೂ ತಗೊಂಡಿರೋದು ಆಂಗಲ್, ಇಲ್ಲೂ ತಗೊಂಡಿರೋದು ಆಂಗಲ್, ಇಲ್ಲೂ ತಗೊಂಡಿರೋದು ಆಂಗಲ್. therefore by AAA criteria ಏನಾಗುತ್ತೆ, ಟ್ರಯಾಂಗಲ್ಸ್ ಬಿಕೇಮ್ ಸಿಮಿಲರ್. ಬಟ್ ಟ್ರಯಾಂಗಲ್, ಫಸ್ಟ್ ಟ್ರಯಾಂಗಲ್ ಹಂಗೆ ಬರಿಬಹುದು. ಏನಿದೆ ಫಸ್ಟ್ ಟ್ರಯಾಂಗಲ್ DEF ಸಿಮಿಲರ್ ಟು ಟ್ರಯಾಂಗಲ್. ಈಗ ಕರೆಸ್ಪಾಂಡಿಂಗ್ ಆಂಗಲ್ ನ ಮ್ಯಾಚ್ ಮಾಡಬೇಕು, PQR. ಇಲ್ಲಿಗೆ ನಿಮ್ಮ ಫಸ್ಟ್ ಕ್ವೆಶ್ಚನ್ ಮುಗಿದಿದೆ. ಇನ್ ದ ಫಿಗರ್ 6.35, triangle ODC is similar to triangle OBA. Angle BOC equals 125 degree, CDO equals 70 degree. Find DOC, DCO and OAB. ಫಸ್ಟ್ ನಾವು ಅವ್ರು ಯಾವ ಆಂಗಲ್ಸ್ ನ ಕೇಳಿದಾರೋ ಅದನ್ನ ಮಾರ್ಕ್ ಮಾಡ್ಬೇಡ. DOC ಅಂದ್ರೆ ಈ ಆಂಗಲ್, ಕರೆಕ್ಟಾ, ಈ ಆಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ DCO ಅಂದ್ರೆ ಈ ಆಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಅಂಡ್ OAB ಈ ಆಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಮಾರ್ಕ್ ಮಾಡಿರೋದ್ರಿಂದ ನಮ್ಗೆ ಗಿವನ್ ಏನಿದೆಯೋ ಅದನ್ನ ರಿಲೇಟ್ ಮಾಡಕ್ ಟ್ರೈ ಮಾಡೋಣ. ಓಕೆ, ಹೆಂಗ್ ರಿಲೇಟ್ ಮಾಡೋದು, ತುಂಬಾ ಸಿಂಪಲ್. ನೋಡಿ, ಈಗ ಇದನ್ನ ನಿಮ್ಗೆ ಅರ್ಥ ಆಗ್ಲಿ ಅಂತ ಇನ್ನೊಂದು ಸ್ವಲ್ಪ ಇಲ್ಲಿ ಝೂಮ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ನಮಗೆ
ಒಂದು ಸ್ಟ್ರೈಟ್ ಲೈನ್ ಮೇಲೆ ಎರಡು ಆಂಗಲ್ ನಿಂತಿರೋ ತರ ಕಾಣಿಸ್ತಾ ಇದೆ, ಕರೆಕ್ಟಾ? ಒಂದು ಸ್ಟ್ರೈಟ್ ಲೈನ್, ಎರಡು ಆಂಗಲ್ ಇದೆ. ಓಕೆ, ಇದು ನಿಮಗೆ ಲೀನಿಯರ್ ಪೇರ್ ತರ ಕಾಣಿಸ್ಬೇಕು. ಸೊ ಇದು 125 ಆದ್ರೆ ಮಿಕ್ಕಿರೋದೇನಾಗುತ್ತೆ, ಎರಡು ಆಡ್ ಮಾಡಿದ್ರೆ ಯಾವ್ದು ಆಂಗಲ್ ಡಿ ಒ ಸಿ ಪ್ಲಸ್ ಆಂಗಲ್ ಸಿ ಒ ಬಿ ಅಥವಾ ಬಿ ಒ ಸಿ ಅವ್ರೇನ್ ಕೊಟ್ಟಿದಾರೋ ಅದು ಎರಡನ್ನೂ ಆಡ್ ಮಾಡಿದ್ರೆ 180 ಇರಬೇಕು. ಸೊ ಆಂಗಲ್ ಡಿ ಒ ಸಿ ಏನಾಗುತ್ತೆ, ಪ್ಲಸ್ 125 ಆಗುತ್ತೆ. ಸೊ ಈ 125 ಆ ಕಡೆ ಶಿಫ್ಟ್ ಮಾಡಿದ್ರೆ ಆಂಗಲ್ ಡಿ ಒ ಸಿ ಎಷ್ಟು ಬರುತ್ತೆ, ಡಿ ಒ ಸಿ ಇಸ್ 180 ಮೈನಸ್ 125, 55 ಡಿಗ್ರಿ ಬರುತ್ತೆ. ಸೊ ಈ ಆಂಗಲ್ ವ್ಯಾಲ್ಯೂ ಏನ್ ಬಂತು, ಈ ಆಂಗಲ್ 55 ಡಿಗ್ರಿ ಬಂತು. ಓಕೆ, ಈಗ ನೆಕ್ಸ್ಟ್ ಕಂಪೇರ್ ಮಾಡಿ, ಅದೇ ಆಂಗಲ್ ಇಟ್ ಈಸ್ ಅ ವರ್ಟಿಕಲಿ ಆಪೋಸಿಟ್ ಆಂಗಲ್. ಯಾಕಂದ್ರೆ ಇಲ್ಲಿ ನಮಗೆ ನೆಕ್ಸ್ಟ್ ಕೇಸ್ ಏನು, ಇಂಟರ್ಸೆಕ್ಟಿಂಗ್ ಲೈನ್ಸ್ ಕಾಣಿಸ್ತಾ ಇದೆ. ಸೊ ಇದು 55 ಆದ್ರೆ ಎದುರುಗಡೆ ಇರೋದೇನಾಗಬೇಕು, ದಿಸ್ ಶುಡ್ ಆಲ್ಸೋ ಬಿ 55 ಡಿಗ್ರಿ. ಯಾಕೆ, ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಓಕೆ, ಸೊ ಒಂದೊಂದೇ ಆಂಗಲ್ಸ್ ಗೊತ್ತಾಗ್ತಾ ಇದೆ. ಫಸ್ಟ್ ಅವ್ರು ಕೇಳಿರೋದೇನು, ಡಿ ಒ ಸಿ. ನೀವು ಡಿ ಒ ಸಿ ಫೈಂಡ್ ಮಾಡಿದೀರಾ, ಫಸ್ಟ್ ಅದ್ರ ಕತೆ ಏನು ಅಂತ ಬರ್ದ್ಬೋಣ. ನೆಕ್ಸ್ಟ್ ಬೇರೆ ಆಂಗಲ್ಸ್ ಬರೋಣ. ಓಕೆ, ಸಿಂಪಲ್. ಈಗ ಏನ್ ಮಾಡ್ತೀನಿ, ಫಸ್ಟ್ ಏನೇನ್ ಗೊತ್ತಿದೆಯೋ, ಏನೇನ್ ಗೊತ್ತಾಯ್ತೋ ಅದನ್ನೆಲ್ಲ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ನನಗೆ ಏನ್ ಗೊತ್ತಾಯ್ತೋ ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ, ಅದನ್ನೇ ಬರಿತೀನಿ. ಇನ್ ಸೊಲ್ಯೂಷನ್ ಆಂಗಲ್ ಡಿ ಒ ಸಿ ಪ್ಲಸ್ ಆಂಗಲ್ ಬಿ ಒ ಸಿ ಎರಡೂ ಸೇರಿದ್ರೆ 180 ಡಿಗ್ರಿ ಇರಬೇಕು, ಬಿಕಾಸ್ ಇಟ್ ಈಸ್ ಲೀನಿಯರ್ ಪೇರ್. ಓಕೆ, ಸೊ ಲೀನಿಯರ್ ಪೇರ್ ಬರದೆ. ನೆಕ್ಸ್ಟ್ ಏನ್ ಗೊತ್ತಾಗುತ್ತೆ ಇಲ್ಲಿ, ಆಂಗಲ್ ಡಿ ಒ ಸಿ ಪ್ಲಸ್ 125 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. 125 ಶಿಫ್ಟ್ ಮಾಡಿದ್ರೆ ಆಂಗಲ್ ಡಿ ಒ ಸಿ ಈಕ್ವಲ್ಸ್ 55 ಡಿಗ್ರಿ. ಇದು ನಿಮಗೆ ಗೊತ್ತಾಗ್ಬೇಕಿತ್ತು, ಫಸ್ಟ್ ಒನ್ ಫೈಂಡ್ ಮಾಡಾಯ್ತು. ನೆಕ್ಸ್ಟ್ ಏನಿದೆ, ಲೆಟ್ಸ್ ಟ್ರೈ ಟು ಟಾರ್ಗೆಟ್ ಡಿ ಸಿ ಒ. ಡಿ ಸಿ ಒ ಎಲ್ಲಿದೆ, ಡಿ ಸಿ ಒ ಇಸ್ ದೇರ್ ಇನ್ ಟ್ರಯಾಂಗಲ್ ಡಿ ಒ ಸಿ. ನೀವೇ ನೋಡಿ, ಟ್ರಯಾಂಗಲ್ ಡಿ ಒ ಸಿ ಅಲ್ಲಿ ನಿಮ್ಗೆ ಆಲ್ರೆಡಿ ಎರಡು ಆಂಗಲ್ ಗೊತ್ತಿದೆ ಇಲ್ಲಿ, ಕರೆಕ್ಟಾ? ಯು ಆಲ್ರೆಡಿ ನೋ 2 ಆಂಗಲ್ಸ್ ಇಯರ್. ಸೊ ಗೊತ್ತಿರೋ ಆಂಗಲ್ಸ್ ನ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಥರ್ಡ್ ಆಂಗಲ್ ನ ಫೈಂಡ್ ಮಾಡ್ಬೇಕು. ಇಲ್ಲಿ ನಿಮಗೆ 70 ಡಿಗ್ರಿ ಇದು ಗೊತ್ತು, ಇದು 55 ಅಂತ ಗೊತ್ತು. ಸೊ ಇದೇನಾಗುತ್ತೆ, ಎಲ್ಲ ಸೇರಿ 180 ಇರಬೇಕು. ಸೊ ಇನ್ ಟ್ರಯಾಂಗಲ್ ಡಿ ಒ ಸಿ ನಾನೇನ್ ಬರಿತೀನಿ, ಆಂಗಲ್ ಡಿ, ಆಂಗಲ್ ಒ, ಆಂಗಲ್ ಸಿ ಎಲ್ಲ ಸೇರಿ 180 ಡಿಗ್ರಿ ಇರಬೇಕು. ಈಗ ತಾನೇ ಡಿ ಒ ಸಿ ಫೈಂಡ್ ಮಾಡಿದ್ರಿ, ಎಷ್ಟು ಬಂತು, ಇಟ್ ಕೇಮ್ ಟು ಬಿ 55 ಡಿಗ್ರಿ. ಅಂಡ್ ಆಂಗಲ್ ಡಿ 70 ಅಂತ ಕೊಟ್ಟಿದ್ರು, ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಇದೇನಾಗುತ್ತೆ ಅವಾಗ, ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಮೈನಸ್ 125. ತಿರ್ಗಾ ಇದೇನಾಗುತ್ತೆ, ಆಂಗಲ್ ಸಿ ಕೇಮ್ ಔಟ್ ಟು ಬಿ 55 ಡಿಗ್ರಿ. ಸೊ ಇದೇನಾಗುತ್ತೆ, ದಿಸ್ ಆಂಗಲ್ ಇಸ್ ಆಲ್ಸೋ, ಇದೆಷ್ಟಾಯ್ತು, ಆಂಗಲ್ ಸಿ ಇಸ್ ಆಲ್ಸೋ 55 ಡಿಗ್ರಿ. ನೆಕ್ಸ್ಟ್ ಓ ಎ ಬಿ ಕೇಳ್ತಾ ಇದಾರೆ. ಓ ಎ ಬಿ ಇಲ್ಲಿದೆ. ಈಗ ನೋಡಿ, ತಿರ್ಗಾ ಇದೆಲ್ಲ ಪ್ರತಿ ಸರಿ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ, ಟ್ರಯಾಂಗಲ್ ಓ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಓ ಬಿ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಯೂಸ್ ದ ಸಿಮಿಲಾರಿಟಿ ಯೂಸ್ ಮಾಡಿದ್ರೆ ಏನ್ ಬರುತ್ತೆ, ಆಂಗಲ್ ಯಾವ್ದು ಈಕ್ವಲ್ ಆಗುತ್ತೆ, ಆಂಗಲ್ ಓ ಡಿ ಸಿ ಅಲ್ವಾ? ಸೊ ಆಂಗಲ್ ಓ ಇಸ್ ಈಕ್ವಲ್ ಟು ಆಂಗಲ್ ಓ, ಬಿಟ್ಬಿಡಿ, ಇದು ಏನ್ ಯೂಸ್, ಇದು ಆಲ್ರೆಡಿ ಫೈಂಡ್ ಮಾಡಾಗಿದೆ ನೀವು. ನೆಕ್ಸ್ಟ್ ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಬಿ, ಕರೆಕ್ಟಾ? ನಿಮ್ಗೆ ಯಾವ ಆಂಗಲ್ ಬೇಕು, ಓ ಎ ಬಿ ಬೇಕು, ಕರೆಕ್ಟಾ? ಇದು ಏನಂತ ಏನ್ ಯೂಸ್ ಇಲ್ಲ, ಬಿಟ್ಬಿಡಿ ಇದನ್ನು. ನೆಕ್ಸ್ಟ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎ. ಈಗ ಆಂಗಲ್ ಸಿ ಗೊತ್ತಾ, ಆಂಗಲ್ ಸಿ ಅಂದ್ರೆ ಯಾವ್ದು, ಓ ಡಿ ಸಿ ಅಂದ್ರೆ ಓ ಸಿ ಡಿ. ಈ ಆಂಗಲ್ ನಿಮ್ಗೆ 55 ಅಂತ ಗೊತ್ತಾ? ಸೊ ಯೂಸ್ ದಿಸ್, ಇದನ್ನ ಯೂಸ್ ಮಾಡ್ಕೊಂಡು ಏನ್ ಬರಿಬಹುದು ನೀವು, ಫ್ರಮ್ ಸಿಮಿಲಾರಿಟಿ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎ. ಆಂಗಲ್ ಸಿ ವ್ಯಾಲ್ಯೂ ಏನು, 55 ಡಿಗ್ರಿ, ವಿಚ್ ಇಸ್ ಈಕ್ವಲ್ ಟು ಆಂಗಲ್ ಎ. ಅಂದ್ರೆ ಯಾವ್ದು, ಓ ಎ ಬಿ. ಮೂರನ್ನು ಫೈಂಡ್ ಮಾಡಿದೀರಾ. ಎರಡನ್ನ ಲೀನಿಯರ್ ಪೇರ್ ಅಂಡ್ ಆಂಗಲ್ ಸಮ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡಿದ್ರಿ, ಇನ್ನೊಂದನ್ನ ಸಿಮಿಲಾರಿಟಿ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡಿದ್ರಿ. ಸೊ ಯುವರ್ ಸೆಕೆಂಡ್ ಕ್ವಶನ್ ಇಸ್ ಆಲ್ಸೋ ಓವರ್. Diagonals AC and BD of a trapezium ABCD with AB parallel to DC intersect each other at the point O. Using the similarity criterion for two triangles, show that OA by OC equals OB by OD. Again, ಈ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಎರಡಿದೆ. ಒಂದು ಲಾಜಿಕಲಿ ಟ್ರಪೀಸಿಯಂ ಪ್ರಾಪರ್ಟೀಸ್ ಗೊತ್ತಿದ್ರೆ ಅದನ್ನ ಯೂಸ್ ಮಾಡೋದು. ಇನ್ನೊಂದೇನು, ಲಾಜಿಕಲಿ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಈಗ ನೋಡಿ ಇಲ್ಲಿ ಓ ಎ ಕೊಟ್ಟಿದ್ದಾರೆ, ಕರೆಕ್ಟಾ? ಯು ಹ್ಯಾವ್ ಓ ಎ ಹಿಯರ್. ಇದನ್ನ ಯಾವ್ದಾದ್ರು ಒಂದು ಟ್ರಯಾಂಗಲ್ ಅಲ್ಲಿ ಇರೋ ತರ, ಇನ್ಕ್ಲೂಡ್ ಆಗೋ ತರ ತಗೊಳ್ಳಿ. ಓ ಎ ನ ನಾನು ಓ ಎ ಬಿ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು. ನೆಕ್ಸ್ಟ್ ಡಿನಾಮಿನೇಟರ್ ಏನಿದೆ, ಇಲ್ಲಿ ಓ ಸಿ ಇದೆ. ಓ ಸಿ ನ ಬೇರೆ ಟ್ರಯಾಂಗಲ್ ಬಿಲಾಂಗ್ ಆಗೋ ತರ ತಗೊಳ್ಳಿ. ಯಾಕಂದ್ರೆ ಈಗ ಟ್ರಯಾಂಗಲ್ ಕೊಟ್ಟು ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಬರೀರಿ ಅಂದ್ರೆ ನೀವೇನ್ ಮಾಡ್ತೀರಾ, ಡಿಫ್ರೆಂಟ್ ಟ್ರಯಾಂಗಲ್ಸ್ ಇಂದ ನ್ಯೂಮರೇಟರ್ ಡಿನಾಮಿನೇಟರ್ ತಗೋತೀರಾ. ಈಗ ಅದನ್ನೇ ಉಲ್ಟಾ ಮಾಡ್ತಿದ್ದೀರಾ ಅಷ್ಟೇ. ನಿಮಗೆ ಸೈಡ್ಸ್ ಕೊಟ್ಟಿದ್ದಾರೆ, ಅದನ್ನ ಪ್ಲೇಸ್ ಮಾಡ್ತಾ ಇದ್ದೀರಾ. ಹಿಂಗಾದ್ರೂ ಯೋಚನೆ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ ಸೊಲ್ಯೂಷನ್ ನ.
ಫಸ್ಟ್ ನಮಗೆ ಎರಡು ಟ್ರಯಾಂಗಲ್ ಸಿಮಿಲರ್ ಆಗ್ಬೇಕು. ಯಾವ್ಯಾವ ಟ್ರಯಾಂಗಲ್ ತಗೋತೀರಾ? ಒಂದು ಒ ಎ ಬಿ ಅಂಡ್ ಒ ಸಿ ಡಿ. ಓಕೆ, ನಮಗ್ ಫಸ್ಟ್ ಅದು ಸಿಮಿಲರ್ ಯಾವ ತರ ಇದೆ ಅಂತ ಗೊತ್ತಿಲ್ಲ, ಸೊ ನೀವು ಯಾವ ಆರ್ಡರ್ ಅಲ್ಲಿ ಬೇಕಾದ್ರೂ ಬರ್ಕೋಬಹುದು. ಒ ಎ ಬಿ ಅಂಡ್ ಟ್ರಯಾಂಗಲ್ ಒ ಸಿ ಡಿ. ಲೆಟ್ಸ್ ಗೋ ಟು ದ ಪ್ರಾಪರ್ಟೀಸ್. ನಾವು ಯಾವ ಪ್ರಾಪರ್ಟಿ ಇದೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ನನಗೆ ಕಾಣಿಸ್ತಾ ಇರೋದು ಇಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಎರಡು ಪ್ಯಾರಲಲ್ ಲೈನ್ ಕಾಣಿಸ್ತಾ ಇದೆ, ಅದ್ರ ಸುತ್ತ ಎರಡು ಟ್ರಾನ್ಸ್ಫರ್ಸಲ್ ಈ ತರ ಕಾಣಿಸ್ತಾ ಇದೆ. ಓಕೆ, ಸೊ ಪ್ಯಾರಲಲ್ ಲೈನ್ ಟ್ರಾನ್ಸ್ಫರ್ಸಲ್ ಬಂದಾಗ ನಿಮಗೆ ಎರಡು ಅಕ್ಷರ ತುಂಬಾ ಇಂಪಾರ್ಟೆಂಟ್. ಒಂದು ಝೆಡ್, ಇನ್ನೊಂದು ಎಕ್ಸ್. ಅದು ಬಿಟ್ಟು ಇನ್ನೊಂದು ಬರುತ್ತೆ, ಯಾವುದು ಎಲ್ ಅಂತ. ಇದು ಬಿಟ್ಟು ಇನ್ನೊಂದು ಬೇಕಂದ್ರೆ ಸಿ ಫಾರ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಈ ನಾಲ್ಕು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಈಗ ಯಾವ್ದು ಇದೆ ಅಂತ ನೋಡೋಣ. ಫಸ್ಟ್ ಯಾವಾಗ್ಲೂ ಈಸಿಯಾಗಿ ಸಿಗಾಕೊಳ್ಳೋದು ಆಲ್ಟರ್ನೇಟ್ ಆಂಗಲ್ಸ್. ಯಾಕೆ ಆಲ್ಟರ್ನೇಟ್ ಆಂಗಲ್ಸ್? ಯು ಶುಡ್ ಸರ್ಚ್ ಫಾರ್ ಝೆಡ್. ಇಲ್ಲೊಂದು ಝೆಡ್ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಝೆಡ್ ನ ತಗೊಂಡ್ರೆ ಆಂಗಲ್ ಸಿ, ಇಲ್ಲಿರೋ ಆಂಗಲ್ ಯಾವುದು? ಆಂಗಲ್ ಸಿ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ಆಂಗಲ್ ಎ ಗೆ ಈಕ್ವಲ್ ಆಗುತ್ತೆ. ಕರೆಕ್ಟಾ? ಸೊ ಅದನ್ನೇ ಬರಿತೀನಿ ಈಗ. ಆಂಗಲ್ ಡಿ ಸಿ ಒ ವಿಲ್ ಬಿ ಈಕ್ವಲ್ ಟು ಆಂಗಲ್ ಒ ಎ ಬಿ. ಯಾಕೆ? ದೇ ಬೋತ್ ಆರ್ ಆಲ್ಟರ್ನೇಟ್ ಆಂಗಲ್ಸ್. ಓಕೆ, ಒಂದ್ ಆಂಗಲ್ ಗೊತ್ತಾಗೋಯ್ತು. ನೆಕ್ಸ್ಟ್ ಒಂದ್ ಆಂಗಲ್ ಗೊತ್ತಾದ್ರೆ ಎ ಕ್ರೈಟೀರಿಯಾ ಯೂಸ್ ಮಾಡಿ ಫಿನಿಶ್ ಮಾಡ್ಬಿಡ್ಬೋದು ಇದನ್ನ. ಈಗ ನಾರ್ಮಲ್ ಝೆಡ್ ಆಯ್ತು. ಉಲ್ಟಾ ಝೆಡ್ ತಗೊಂಡ್ರೆ ಆಂಗಲ್ ಡಿ, ಈ ಆಂಗಲ್ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ಉಲ್ಟಾ ಝೆಡ್ ಹಿಂಗೆ ಟ್ರಾವೆಲ್ ಆಗಿ ಆಂಗಲ್ ಬಿ ಗೆ ಈಕ್ವಲ್ ಆಗುತ್ತೆ. ಕರೆಕ್ಟಾ? therefore ಆಂಗಲ್ ಸಿ ಡಿ ಒ ಇಸ್ ಈಕ್ವಲ್ ಟು ಆಂಗಲ್ ಒ ಬಿ ಎ. ಇದು ಕೂಡ ಆಲ್ಟರ್ನೇಟ್ ಆಂಗಲ್ಸ್ ಆಗುತ್ತೆ. ಕರೆಕ್ಟಾ? therefore ನಮ್ಗೆ ಎರಡು ಆಂಗಲ್ ಸಿಕ್ಕಿದೆ ಬೈ ಯಾವ ಕ್ರೈಟೀರಿಯಾ? ಎ ಕ್ರೈಟೀರಿಯಾ. ಏನ್ ಗೊತ್ತಾಗುತ್ತೆ ನಮ್ಗೆ? ಬೈ ಎ ಕ್ರೈಟೀರಿಯಾ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಟ್ರಯಾಂಗಲ್, ಫಸ್ಟ್ ಟ್ರಯಾಂಗಲ್ ಹಂಗೆ ಬರೀಬಹುದು, ಒ ಎ ಬಿ ಸಿಮಿಲರ್ ಟು ಟ್ರಯಾಂಗಲ್. ಈಗ ಓಗೆ ಯಾವ್ದು ಈಕ್ವಲ್ ಸದ್ಯಕ್ಕೆ ಗೊತ್ತಿಲ್ಲ. ಎಗೆ ಯಾವ್ದು ಈಕ್ವಲ್? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ. ಕರೆಕ್ಟಾ? ಸೊ ಇಲ್ಲಿ ಸಿ ಬರಿಬೇಕು. ಅದೇ ತರ ಬಿಗೆ ಯಾವ್ದು ಈಕ್ವಲ್? ಬಿಗೆ ಡಿ ಈಕ್ವಲ್ ಇದೆ. ಸೊ ಮಿಕ್ಕಿರೋದು ಯಾವ್ದು? ಓ. ಸೊ ಓ ಸಿ ಡಿ ಹಂಗೆ ಬರಿಬೇಕು. therefore they both are similar. ಈಗ ಸಿಮಿಲರ್ ಬರದ್ಮೇಲೆ ಕರೆಸ್ಪಾಂಡಿಂಗ್ ಸೈಡ್ ಈಸಿಯಾಗಿ ಬರಿಬಹುದು. ಸೊ ಫಸ್ಟ್ ಏನ್ ಮಾಡ್ತೀನಿ ನಾನು? ಫಸ್ಟ್ ಎರಡು ತಗೋತೀನಿ, ಒ ಎ ಅಂಡ್ ಒ ಸಿ ತಗೋತೀನಿ. ಒ ಎ ಬೈ ಒ ಸಿ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕು? ಸೆಕೆಂಡ್, ಆಮೇಲೆ ಈ ಕಡೆ ಸೆಕೆಂಡ್ ತಗೊಂಡ್ರೆ ಎ ಬಿ ಬೈ ಸಿ ಡಿ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಒ ಬಿ ಬೈ ಒ ಡಿ ಬರುತ್ತೆ. ಓಕೆ, ನಮಗ್ ಬೇಕಾಗಿರೋದು ಒ ಎ ಬೈ ಒ ಸಿ ಈಕ್ವಲ್ಸ್ ಒ ಪಿ ಬೈ ಒ ಡಿ. ಕರೆಕ್ಟಾ? therefore ಕನ್ಕ್ಲೂಡ್ ಮಾಡಿ. therefore ಒ ಎ ಬೈ ಒ ಸಿ ಇಸ್ ಈಕ್ವಲ್ ಟು ಒ ಬಿ ಬೈ ಒ ಡಿ. ಅವ್ರು ಏನ್ ಕೇಳಿದ್ರು ಅದನ್ನ ಪ್ರೂವ್ ಮಾಡಿದೀವಿ. ಸೊ ಲಾಸ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಬರಿಬಹುದು, ಹೆನ್ಸ್ ಪ್ರೂವ್ಡ್. ಇಲ್ಲಿಗೆ ನಿಮ್ಮ ಥರ್ಡ್ ಕ್ವೆಶ್ಚನ್ ಮುಗ್ದಿದೆ. Figure 6.36 QR by QS is equal to QT by PR and angle 1 is equal to angle 2. Show that triangle PQS is similar to triangle TQR. ಈ ತರ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಅಬ್ಸರ್ವೇಷನ್ ಸ್ಕಿಲ್. ಅಬ್ಸರ್ವೇಷನ್ ಮಾಡುವಂತ ಒಂದು ಮೈಂಡ್ ಸೆಟ್ ಮ್ಯಾಕ್ಸಿಮಮ್ ಆಗಿರ್ಬೇಕು. ಓಕೆ, ಹಿಯರ್ ವಿ ಸ್ಟಾರ್ಟ್. ನೋಡಿ, ಅವ್ರು ಕೊಟ್ಟಿರೋಂಥ ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ ಪಿ ಕ್ಯೂ ಎಸ್, ಇಲ್ಲಿರೋ ಟ್ರಯಾಂಗಲ್, ಅಂಡ್ ಟಿ ಕ್ಯೂ ಆರ್, ಫುಲ್ ಟ್ರಯಾಂಗಲ್. ಓಕೆ, ಸೊ ಫಸ್ಟ್ ಯಾವಾಗ್ಲೂ ಅಷ್ಟೇ ಶೋ ದಟ್ ಪ್ರಾಬ್ಲಮ್ಸ್ ಅಲ್ಲಿ ಯು ಹ್ಯಾವ್ ಟು ಗೆಟ್ ಅ ಕನೆಕ್ಷನ್ ಫ್ರಮ್ ಡೇಟಾ. ಗಿವನ್ ಏನಿರುತ್ತೋ ಅದರಿಂದ ಒಂದು ಕನೆಕ್ಷನ್ ತಗೋಬೇಕು. ಓಕೆ, ಫಸ್ಟ್ ನಾನು ಆಂಗಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಆಂಗಲ್ 1 is equal to angle 2 ಅವ್ರು ಕೊಟ್ಟಿದ್ದಾರೆ. ಸೊ ಹಿಯರ್ ವಿ ಸ್ಟಾರ್ಟ್ ದ ಪ್ರೂಫ್ ಇನ್ ದಿಸ್ ಮ್ಯಾನರ್. ಫಸ್ಟ್ ಆಂಗಲ್ 1 is equal to angle 2. ದಿಸ್ ಇಸ್ ಗಿವನ್. ಕರೆಕ್ಟಾ? ಅವರು ಗಿವನ್ ಕೊಟ್ಟಿದ ಮೇಲೆ ಅದು ಡಯಾಗ್ರಾಮ್ ಅಲ್ಲಿ ಮ್ಯಾಚ್ ಆಗ್ಬೇಕು. ಕರೆಕ್ಟಾ? ಆಂಗಲ್ 1 ಆಂಗಲ್ 2 ಎಲ್ಲಿದೆ ಅಂತ ನೋಡಿ. ಇವಾಗ ಆಂಗಲ್ 1 ಇಸ್ ರೈಟ್ ಹಿಯರ್, ಈ ಆಂಗಲ್ ಅಂತ ಹೇಳ್ಬೋದು. ದಿಸ್ ಇಸ್ ಯೋರ್ ಆಂಗಲ್ 1. ಅದೇ ತರ ಆಂಗಲ್ 2 ಇಲ್ಲಿದೆ, ದಿಸ್ ಇಸ್ ಯೋರ್ ಆಂಗಲ್ 2. ಓಕೆ, ಈಗ ವಿತ್ ರೆಸ್ಪೆಕ್ಟ್ ಟು ದ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಆಂಗಲ್ 1 ಆಂಗಲ್ 2 ಎರಡೂ ಒಂದೇ ಬೇಸ್ ಲೈನ್ ಮೇಲೆ ಇದೆ, ಕ್ಯೂ ಆರ್. ಕರೆಕ್ಟಾ? ಅಂಡ್ ಈಗ ನಾನು ಸಪೋಸ್ ನಾನೇನಾದ್ರೂ ಕ್ಯೂ ಪಿ ನ ನಾನು ಜಾಯಿನ್ ಮಾಡಿದೆ ಈ ತರ ಅಂದರೆ, ಇಫ್ ಐ ಜಾಯಿನ್ ಕ್ಯೂ ಪಿ ಲೈಕ್ ದಿಸ್, ಆಮೇಲೆ ಇಫ್ ಐ ಜಾಯಿನ್ ಕ್ಯೂ ಎಸ್ ಲೈಕ್ ದಿಸ್, ಅಂಡ್ ಇನ್ನೊಂದಿರೋ ಆಂಗಲ್ ನಾನು ಈ ತರ ನೀಟಾಗಿ ಜಾಯಿನ್ ಮಾಡಿದ್ರೆ ನನಗೆ ಒಂದೇ ಟ್ರಯಾಂಗಲ್ ಅಲ್ಲಿ ಎರಡು ಆಂಗಲ್ ಬಿಲಾಂಗ್ ಆಗೋ ತರ ಕಾಣಿಸ್ತಾ ಇದೆ. ಕರೆಕ್ಟಾ? ವಿಚ್ ಇಸ್ ದ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಈಗ ಒಂದು ಟ್ರಯಾಂಗಲ್ ಅಲ್ಲಿ ಆಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಆಂಗಲ್ ಪಿ ಆರ್ ಕ್ಯೂ ಅಂತ ಬರಿತೀನಿ. ದೇರ್ ಫೋರ್ ಯಾವ ಟ್ರಯಾಂಗಲ್ ಬಿಲಾಂಗ್ ಆಗುತ್ತೆ? ಎರಡೂನು ಟ್ರಯಾಂಗಲ್ ಪಿ ಕ್ಯೂ ಆರ್ ಬಿಲಾಂಗ್ ಆಗುತ್ತೆ. ಒಂದು ಟ್ರಯಾಂಗಲ್ ಅಲ್ಲಿ ಐಸೋಸೆಲಸ್ ಆಂಗಲ್ ಏನೋ ಆಪೋಸಿಟ್ ಆಂಗಲ್ ಸೇಮ್ ಇದ್ರೆ ಐಸೋಸೆಲಸ್ ಆಗುತ್ತೆ. ದೇರ್ ಫೋರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಐಸೋಸೆಲಸ್. ಓಕೆ, ಎರಡು ಆಂಗಲ್ ಈಕ್ವಲ್ ಇದ್ರೆ ಸೈಡ್ಸ್ ಬಗ್ಗೆ ಏನ್ ಹೇಳ್ಬೋದು? ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್, ದೆನ್ ಆಪೋಸಿಟ್ ಸೈಡ್ಸ್ ವಿಲ್ ಬಿಕಮ್ ಈಕ್ವಲ್. ಕರೆಕ್ಟಾ? ಸೊ ಪಿ ಕ್ಯೂ ಆರ್ ಆಪೋಸಿಟ್ ಯಾವ್ದಾಗುತ್ತೆ? ಪಿ ಕ್ಯೂ ಆರ್ ಆಪೋಸಿಟ್ ಟು ಪಿ ಆರ್ ಆಗುತ್ತೆ.
ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂಗೆ ಯಾವ್ದು ಆಪೋಸಿಟ್ ಆಗುತ್ತೆ, ಇಟ್ ವಿಲ್ ಬಿ ಪಿ ಕ್ಯೂ. ಸೊ ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ. ದಿಸ್ ಈಸ್ ಯೋರ್ ಇಕ್ವೇಶನ್ ನಂಬರ್ 1. ನೋಡಿ, ವಿ ಕನ್ಸಿಡರ್ಡ್ ದ ಆಂಗಲ್. ನಮಗ್ ಸಿಕ್ಕಿದ್ದು ವಿತ್ ರೆಸ್ಪೆಕ್ಟ್ ಟು ಸೈಡ್ಸ್ ಒಂದು ರಿಲೇಷನ್ ಸಿಕ್ತು. ಓಕೆ, ಅಬ್ಸರ್ವೇಷನ್. ನೆಕ್ಸ್ಟ್ ಗಿವನ್ ತಿರ್ಗಾ ಸೈಡ್ಸ್ ಏನೋ ಇದೆ. ಸೊ ಲೆಟ್ ಮಿ ಕನ್ಸಿಡರ್ ದಟ್. ಕನ್ಸಿಡರ್ ಅವ್ರು ಏನ್ ಕೊಟ್ಟಿದಾರೋ ಅದನ್ನೇ ಕನ್ಸಿಡರ್ ಮಾಡೋಣ. ಕ್ಯೂ ಆರ್ ಬೈ ಕ್ಯೂ ಎಸ್ ಈಸ್ ಈಕ್ವಲ್ ಟು ಕ್ಯೂ ಟಿ ಬೈ ಪಿ ಆರ್. ಓಕೆ, ಸೈಡ್ಸ್ ಕೊಟ್ಟಿದ್ದಾರೆ ಅಂಡ್ ಇದೇ ತರ ಸೈಡ್ಸ್ ಒಂದು ರಿಲೇಷನ್ ನಮಗ್ ಸಿಕ್ಕಿತ್ತು, ಅದನ್ನ ಯೂಸ್ ಮಾಡಕ್ಕಾಗತ್ತಾ ನೋಡೋಣ. ಪಿ ಆರ್ ಇದೆ, ಇಲ್ಲೂ ಪಿ ಆರ್ ಇದೆ. ಸೊ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಕ್ಯೂ ಆರ್ ಬೈ ಕ್ಯೂ ಎಸ್ ಅಂತ ಏನಿದೆಯೋ ಈಸ್ ಈಕ್ವಲ್ ಟು ಕ್ಯೂ ಟಿ ನ ಹಾಗೆ ಬರಿತೀನಿ, ಡಿವೈಡೆಡ್ ಬೈ, ಇನ್ಸ್ಟೆಡ್ ಆಫ್ ರೈಟಿಂಗ್ ಪಿ ಆರ್ ನಾನೇನ್ ಬರಿತೀನಿ, ಐ ವಿಲ್ ರೈಟ್ ಪಿ ಕ್ಯೂ. ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರಿತೀನಿ. ಓಕೆ, ಸಾಕನ್ಸುತ್ತೆ, ಇಷ್ಟು ಸಾಕು. ನೆಕ್ಸ್ಟ್ ಅವ್ರು ಏನ್ ಟ್ರಯಾಂಗಲ್ಸ್ ಕೊಟ್ಟಿದಾರೋ ಅದನ್ನ ಬರೆಯಕ್ ನೋಡೋಣ. ಇನ್ ಟ್ರಯಾಂಗಲ್ ಪಿ ಕ್ಯೂ ಎಸ್ ಅಂಡ್ ಟ್ರಯಾಂಗಲ್ ಟಿ ಕ್ಯೂ ಆರ್ ನಮ್ಗೆ ಏನೇನ್ ಗೊತ್ತಿದೆ, ಪಿ ಕ್ಯೂ ಎಸ್ ಇಲ್ಲಿದೆ, ಟಿ ಕ್ಯೂ ಆರ್ ಎಲ್ಲಿದೆ ಅಂತ ನೋಡೋಣ. ನೋಡಿ, ಹೇಳುವಾಗೇನೆ ಎರಡು ನೋಡಿ, ಟಿ ಕ್ಯೂ ಆರ್ ಇಸ್ ಯರ್ ಔಟ್ ಸೈಡ್, ಟಿ ಕ್ಯೂ ಆರ್ ಇದಿಷ್ಟು ಈ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಒಂದು ಬ್ರೌನು, ಒಂದು ಓಕೆ, ಪಿ ಕ್ಯೂ ಎಸ್ ಅಂದ್ರೆ ಬೇರೆದ್ರಲ್ಲಿ ಮಾಡ್ಬೇಕು. ಓಕೆ, ಇವಾಗ ನೀಟಾಗಿ ಅರ್ಥ ಆಗುತ್ತೆ. ಪಿ ಕ್ಯೂ ಎಸ್ ಅಂದ್ರೆ ಈ ಟ್ರಯಾಂಗಲ್ ಪಿ ಕ್ಯೂ ಎಸ್, ಇಲ್ಲಿ ಸ್ಮಾಲರ್ ಟ್ರಯಾಂಗಲ್, ಬರೀ ಆಂಗಲ್ 1 ಇರೋ ಟ್ರಯಾಂಗಲ್. ಓಕೆ, ಪಿಂಕ್ ಅಂಡ್ ರೆಡ್ ನ ಅಬ್ಸರ್ವ್ ಮಾಡಿ. ಓಕೆ, ಅಬ್ಸರ್ವೇಷನ್. ಈಗ ನನಗೆ ಏನ್ ಕಾಣಿಸ್ತಾ ಇದೆ, ಪಿ ಕ್ಯೂ ಎಸ್ ಅಂಡ್ ಟಿ ಕ್ಯೂ ಆರ್ ಅಲ್ಲಿ ಕ್ಯೂ ಸೇಮ್ ಇದೆ, ಕ್ಯೂ ಕಾಮನ್ ಅನ್ನೋ ತರ ಅನಿಸ್ತಾ ಇದೆ. ಓಕೆ, ಸೊ ಇವಾಗ ಚೆಕ್ ಮಾಡೋಣ. ನೋಡಿ, ಪಿ ಕ್ಯೂ ಎಸ್ ಅಲ್ಲೂ ಆಂಗಲ್ 1 ಇದೆ, ಟಿ ಕ್ಯೂ ಆರ್ ಅಲ್ಲೂ ಆಂಗಲ್ 1 ಇದೆ. ಸೊ ಎರಡು ಟ್ರಯಾಂಗಲ್ಸ್ ಅಲ್ಲಿ ಒಂದೇ ಆಂಗಲ್ ಕಾಮನ್ ಇದೆ. ಸೊ ನಾನು ಏನ್ ಬರಿಬಹುದು ಈಗ, ಆಂಗಲ್ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಆಂಗಲ್ ಟಿ ಕ್ಯೂ ಆರ್ ಅಂತ ಬರಿತೀನಿ. ರೀಸನ್ ಏನಂತ ಬರಿತೀನಿ, ಕಾಮನ್ ಆಂಗಲ್, ಎರಡರಲ್ಲೂ ಒಂದೇ ಆಂಗಲ್ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ನಮಗೊಂದು ರೇಷಿಯೋ ಸಿಕ್ಕಿತ್ತು, ಚೆಕ್ ಮಾಡೋಣ. ಇಫ್ ಬೋತ್ ಆಫ್ ದೆಮ್ ನಮಗ್ ಸಿಕ್ಕಿರೋ ಕರೆಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ನಮಗ್ ಕೊಟ್ಟಿರೋ ಟ್ರಯಾಂಗಲ್ ಅಲ್ಲೇ ಎರಡು ಬಿಲಾಂಗ್ ಆದ್ರೆ, ಎರಡು ರೇಷಿಯೋಸ್, ದೆನ್ ಅದನ್ನೇ ಡೈರೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು ಅಲ್ವಾ. ಸೊ ಕ್ಯೂ ಆರ್ ಎಲ್ಲಿದೆ, ಈ ಎರಡು ಟ್ರಯಾಂಗಲ್ ಅಲ್ಲಿ ಕ್ಯೂ ಆರ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ದಿಸ್ ಬಿಲಾಂಗ್ಸ್ ಟು ಟ್ರಯಾಂಗಲ್ ಟಿ ಕ್ಯೂ ಆರ್. ಕ್ಯೂ ಟಿ ಎಲ್ಲಿದೆ, ದಿಸ್ ಆಲ್ಸೋ ಬಿಲಾಂಗ್ಸ್ ಟು ಟ್ರಯಾಂಗಲ್ ಟಿ ಕ್ಯೂ ಆರ್. ಅದೇ ತರ ಕ್ಯೂ ಎಸ್ ಎಲ್ಲಿದೆ, ಕ್ಯೂ ಎಸ್ ಬಿಲಾಂಗ್ಸ್ ಟು ಟ್ರಯಾಂಗಲ್ ಪಿ ಕ್ಯೂ ಎಸ್. ಇಲ್ಲೂ ಅಷ್ಟೇ, ಪಿ ಕ್ಯೂ ಎಲ್ಲಿದೆ, ಪಿ ಕ್ಯೂ ಬಿಲಾಂಗ್ಸ್ ಟು ಟ್ರಯಾಂಗಲ್ ಪಿ ಕ್ಯೂ ಎಸ್. ಸೊ ನಾನು ಡೈರೆಕ್ಟ್ ಆಗಿ ಇದನ್ನೇ ಬರಿತೀನಿ. ಏನಂತ ಬರಿತೀನಿ, ಕ್ಯೂ ಆರ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಬೈ ಪಿ ಕ್ಯೂ. ನಮಗ್ ಬೇಕಾಗಿದ್ದು 3 ಕ್ರೈಟೀರಿಯಾ, ನನಗಿಲ್ಲಿ 3 ಸಿಕ್ಕಿದೆ. 2 ಸೈಡ್ಸ್ ಸಿಕ್ಕಿದೆ, ಒಂದು ಆಂಗಲ್ದು ಸಿಕ್ಕಿದೆ. ಸೊ ಕ್ರೈಟೀರಿಯಾ ಏನಾಗಬೇಕು, ಎಸ್ ಎ ಎಸ್ ಇರಬಹುದು, ಬಟ್ ಚೆಕ್ ಮಾಡ್ಬೇಕು ನಾವು ಫಸ್ಟ್. ಓಕೆ, ಇಲ್ಲಿ ನೋಡಿ, ಈಗ ಕ್ಯೂ ಆರ್ ಕನ್ಸಿಡರ್ ಮಾಡಿದೀನಿ. ಕ್ಯೂ ಆರ್ ಎಲ್ಲಿದೆ, ಕ್ಯೂ ಆರ್ ಇಸ್ ರೈಟ್ ಹಿಯರ್, ಕ್ಯೂ ಆರ್ ಇಲ್ಲಿದೆ. ನೆಕ್ಸ್ಟ್ ಆ ಕಡೆ ಯಾವ್ದಿದೆ, ಕ್ಯೂ ಎಸ್ ಇದೆ, ಇನ್ನೊಂದು ಕ್ಯೂ ಟಿ ಇದೆ. ಸೊ ಕ್ಯೂ ಟಿ ಎಲ್ಲಿ ಬರುತ್ತೆ, ಕ್ಯೂ ಟಿ ಇಸ್ ದಿಸ್ ಸೈಡ್ ಅಂಡ್ ಅದೆರಡರ ಮಧ್ಯ ಇರೋ ಆಂಗಲ್. ಸೊ ಆಬ್ವಿಯಸ್ಲಿ ಎಸ್ ಎಸ್ ಕ್ರೈಟೀರಿಯಾ ಬರುತ್ತೆ. ದೇರ್ ಫೋರ್ ಬೈ ಎಸ್ ಎಸ್ ಕ್ರೈಟೀರಿಯಾ ನನಗೆ ಏನ್ ಗೊತ್ತಾಯ್ತು, ಟ್ರಯಾಂಗಲ್ ಪಿ ಕ್ಯೂ ಎಸ್ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಟಿ ಕ್ಯೂ ಆರ್. ಓಕೆ, ಚೆಕ್ ಮಾಡೋಣ. ಪಿ ಕ್ಯೂ ಎಲ್ಲಿದೆ, ಪಿ ಕ್ಯೂ ಬೈ ಕ್ಯೂ ಟಿ. ಓಕೆ, ರೆಸಿಪ್ರೋಕಲ್ ತಗೊಂಡ್ರೆ ಬರುತ್ತೆ. ನೆಕ್ಸ್ಟ್ ಕ್ಯೂ ಎಸ್ ಬೈ ಕ್ಯೂ ಆರ್ ಕರೆಕ್ಟ್ ಆಗಿದೆ. ಸೊ ಆಬ್ವಿಯಸ್ಲಿ ನಾವು ಬರ್ದಿರೋ ಆರ್ಡರ್ ಕೂಡ ಕರೆಕ್ಟ್ ಆಗಿದೆ. ದಿಸ್ ಇಸ್ ಹೌ ವಿ ಸಾಲ್ವ್ ದ 4th ಪ್ರಾಬ್ಲಮ್. 6.3 ಮುಗಿಯುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು 5th ಕ್ವೆಶ್ಚನ್ ಇಂದ 8th ಕ್ವೆಶ್ಚನ್ ವರ್ಗೂ ಮಾಡ್ತೀವಿ. ಇದೇ ತರ ಪ್ರತಿಯೊಂದು ಎಕ್ಸರ್ಸೈಸ್ಗೂ ಡೀಟೇಲ್ಡ್ ಸೊಲ್ಯೂಷನ್ ಅರ್ಥ ಆಗೋ ತರ ಕನ್ನಡದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.